ಇವರು ಜನವರಿ ತಿಂಗಳಲ್ಲೇ ಕೇಂದ್ರ ಸರ್ಕಾರ ನರೇಂದ್ರ ಮೋದಿಯವರು ದೇಶ ವಿದೇಶಗಳಲ್ಲಿ ಹಾರಾಟ ಮಾಡ್ತಾ ಇದ್ದಂಥ ವಿಮಾನಯಾನಗಳನ್ನು ಬಂದ್ ಮಾಡಿದರೆ ಕೂಡಲೇ, ಯಾಕೆಂದರೆ ಈ ರೋಗ ಭಾರತ ದೇಶದಲ್ಲಿ ಬಂದದ್ದಲ್ಲ, ಬೇರೆ ಬೇರೆ ದೇಶಗಳಿಂದ ಬಂದದ್ದು, ಅಲ್ಲಿಂದ ಬರೋರ ಮೂಲಕ ಬಂದಂಥ ರೋಗ ಇದು. ಆ ವಿಮಾನಯಾನ ಭಾರತದ ಒಳಗಡೆ ಮತ್ತು ಹೊರಗಡೆಗೆ ಹೋಗೋ ರೀತಿ ಅಥವಾ ಹೊರಗಡೆಯಿಂದ ಒಳಗಡೆ ಬರ್ತಕ್ಕಂಥದ್ದನ್ನು ಸಂಪೂರ್ಣ ಬಂದ್ ಮಾಡಿದರೆ ಭಾರತದಲ್ಲಿ ಈ ರೋಗ ಇಷ್ಟೊಂದು ಹರಡಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ, ಅದನ್ನು ತಡೆಗಟ್ಟಲಿಕ್ಕೆ ಸಾಧ್ಯ ಆಯಿತು. ಇದನ್ನು ನರೇಂದ್ರ ಮೋದಿಯವರು ಮಾಡಲಿಲ್ಲ, ಕರ್ನಾಟಕ ರಾಜ್ಯ ಸರ್ಕಾರನೂ ಕೂಡ ಕೇಂದ್ರ ಸರ್ಕಾರಕ್ಕೆ ಒತ್ತಡ ಹಾಕ್ತಕ್ಕಂಥ ಕೆಲಸವನ್ನು ಮಾಡಲಿಲ್ಲ. ಇದು ಒಂದು. ಈಗ ಭಾಳ ಕಡೆ ರಾಜಕೀಯ ಮಾಡ್ತಾ ಇದ್ದಾರೆ, ತಬ್ಲಿಗಿಗಳಿಂದ ಈ ರೋಗ ಜಾಸ್ತಿ ಆಯಿತು, ತಬ್ಲಿಗಿ ಸಮಾವೇಶ ಮಾಡಿದ್ರು ಅದರಿಂದ ಆಯಿತು ಅಂತ. ಹಾಗಾದರೆ ಇಟಲಿನಲ್ಲಿ ಯಾವ ತಬ್ಲಿಗಿಗಳಿದ್ದರು, ಅಲ್ಲಿ ಯಾಕೆ ಜಾಸ್ತಿ ಆಗಿದೆ? ಅಮೇರಿಕಾದಲ್ಲಿ ಯಾವ ತಬ್ಲಿಗಿಗಳಿದ್ದರು? ಸ್ಪೇನ್ನಲ್ಲಿ ಯಾವ ತಬ್ಲಿಗಳಿದ್ದರು? ಇದು ಒಂದು. ತಬ್ಲಿಗಿಗಳಿಂದ ಬಂದಿದೆ ರೋಗ ಅಂತಕ್ಕಂಥದ್ದು ರಾಜಕೀಯ ಬಣ್ಣ ಕೊಟ್ಟಿರ್ತಕ್ಕಂಥ ಅದು RSSನವರ ಹುನ್ನಾರ. ಎರಡನೇದು, ತಬ್ಲಿಗಿಗಳ ಸಮಾವೇಶ ಮಾಡಲಿಕ್ಕೆ ಲೈಸೆನ್ಸ್ ಕೊಟ್ಟವ್ರೆ. ವಾಸ್ ಗಿವನ್ ದಿ ಲೈಸೆನ್ಸ್. ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಮಾಡಲಿಕ್ಕೆ ಯಾರು ಕೊಟ್ಟರು? ಮಾರ್ಚ್ 24ನೇ ತಾರೀಕು ಲಾಕ್ಡೌನ್ ಮಾಡಿದ್ರು. ಲಾಕ್ಡೌನ್ ಮಾಡೋದಕ್ಕಿಂತ ಮುಂಚಿತವಾಗಿ ಪೂರ್ವ ಸಿದ್ಧತೆಗಳು ಮಾಡ್ಕೊಳ್ಳಲಿಲ್ಲ, ಮುನ್ನೆಚ್ಚರಿಕೆ ಆಗಿ ಜನರಿಗೆ ತಿಳಿಸ್ತಕ್ಕಂಥ ಕೆಲಸ ಮಾಡಲಿಲ್ಲ, ಮುಂಜಾಗ್ರತಾ ಕ್ರಮಗಳು ತಗೊಳ್ಳಿಲ್ಲ. ಒಂದು ವೇಳೆ ಮುನ್ನೆಚ್ಚರಿಕೆಯಾಗಿ 3 ದಿನನೋ 5 ದಿನನೋ ಅಂತ ಮುಂಚಿತವಾಗಿ ಹೇಳಿದರೆ ಅಥವಾ 1 ವಾರ ಅಂತ ಹೇಳಿದರೆ, ಇವತ್ತೇನು ಪಾಪ ವಲಸೆ ಕಾರ್ಮಿಕರು ಪರದಾಡ್ತಾ ಇದ್ದಾರಲ್ಲ ಇಡೀ ದೇಶದಲ್ಲಿ, ಅವ್ರವ್ರ ಊರುಗಳಿಗೆ ಹೋಗಲಿಕ್ಕೆ ಈ ಸಮಸ್ಯೆ ಉದ್ಭವ ಆಯ್ತಿರಲಿಲ್ಲ. ಸೊ ಇವರು ಪೂರ್ವ ಸಿದ್ಧತೆಗಳನ್ನು ಮಾಡ್ಕೊಳ್ದೇನೆ, ಮುಂಜಾಗ್ರತಾ ಕ್ರಮ ಎಚ್ಚರಿಕೆಯನ್ನು ಕೊಡದೇನೆ ಏಕಾಏಕಿ ಮಾಡೋದ್ರಿಂದ ಈ ಸಮಸ್ಯೆ ಉದ್ಭವ ಆಗಲಿಕ್ಕೆ ಸಾಧ್ಯ ಆಯಿತು. ಒಂದು ವೇಳೆ ಆಯಾ ರಾಜ್ಯಗಳಲ್ಲಿ ಇವತ್ತು ಎಲ್ಲ ಕಡೆ ವಲಸೆ ಹೋಗ್ತಾ ಇದ್ದಾರೆ. ಕರ್ನಾಟಕ ಒಂದರಲ್ಲೇ 5,50,000 ವಲಸೆ ಕಾರ್ಮಿಕರು ಆನ್ಲೈನ್ ಮೂಲಕ ಅರ್ಜಿ ಹಾಕಿ ರಿಜಿಸ್ಟರ್ ಮಾಡಿಸಿದ್ದಾರೆ. 5.5 ಲಕ್ಷ ಅಲ್ಲ ಈಶ್ವರ್, 5.5 ಲಕ್ಷ. ಇಲ್ಲಿವರೆಗೆ ಇವರು ಕಳಿಸ್ಕೊಟ್ಟಿರೋದು 60,000 ಜನ ಮಾತ್ರ. ಅದಕ್ಕೂ ಏನು ದುಡ್ಡು ವಸೂಲು ಮಾಡ್ತಾ ಇದ್ದಾರೆ, ಟ್ರೈನ್ ಫೇರನ್ನು ವಸೂಲು ಮಾಡ್ತಾ ಇದ್ದಾರೆ. 5.5 ಲಕ್ಷದಲ್ಲಿ 60,000 ಜನಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ ಹೋಗ್ಲಿಕ್ಕೆ, ಅವ್ರಿಗೂ ಕೂಡ ದುಡ್ಡು ವಸೂಲು ಮಾಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರ ಹೇಳ್ತದೆ ನಾವು 85% ಕೊಡ್ತೀವಿ, ನೀವು 15% ಕೊಡಿ ರಾಜ್ಯಗಳು ಅಂತ ಹೇಳ್ತಾರೆ. ರಾಜ್ಯದವರು ಹೇಳ್ತಾರೆ ಇಲ್ಲ ನಾವು ಕೊಡಲ್ಲ ಅಂತ ಹೇಳ್ತಾರೆ. ಪಾಪ 45-50 ದಿನ ಲಾಕ್ಡೌನ್ ಆಗಿ ಅವರಿಗೆ ಕೆಲಸ ಇಲ್ಲ. ಭಾಳ ಜನ ಅವತ್ತು ಕೂಲಿ ಮಾಡಿ ಅವತ್ತೇ ಬದುಕೋರಿದ್ದಾರೆ, ಊಟ ಮಾಡೋರಿದ್ದಾರೆ. ಬ್ಯಾಂಕ್ನಲ್ಲಿ ದುಡ್ಡು ಇಟ್ಕೊಂಡು ಖರ್ಚು ಮಾಡೋರಲ್ಲ ಅವರು. ಸೊ ದಿನಗೂಲಿ ಮಾಡ್ಕೊಂತ ಕೆಲಸ ಮಾಡ್ತಕ್ಕಂಥವ್ರು
ಅವತ್ತಿನ ದಿನ ಅಥವಾ ಒಂದು ವಾರಕ್ಕೆ ಬಟವಾಡೆ ಮಾಡ್ಕೊಳ್ತಕ್ಕಂಥವ್ರು ಈ ಥರದ ಜನರ ಹತ್ರ ದುಡ್ಡು ಎಲ್ಲಿರ್ತದೆ? ಆ ಜನರಿಗೆ ಫ್ರೀಯಾಗಿ ರೈಲ್ವೆ ಪ್ರಯಾಣ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕ ಬೇಡ? ಕೇಂದ್ರ ಸರ್ಕಾರಕ್ಕೆ ಪ್ರೈಮ್ ಮಿನಿಸ್ಟರ್ ವೆಲ್ಫೇರ್ ಎಂಥದ್ದು ಕೇರ್ಸ್, ಪ್ರೈಮ್ ಮಿನಿಸ್ಟರ್ ಕೇರ್ಸ್ ಫಂಡಿಗೆ 35,000 ಕೋಟಿ ರೂಪಾಯಿ ಬಂದಿದೆ. ಎಷ್ಟು? 35,000 crores. ಕರ್ನಾಟಕದಿಂದಲೇ 3,000 ಕೋಟಿ CSR ಫಂಡ್ನಿಂದ ಹೋಗಿದೆ. 3,000 ಕೋಟಿ ಫ್ರಮ್ ಕರ್ನಾಟಕ. ಇದನ್ನ ನರೇಂದ್ರ ಮೋದಿಯವರು ಆ ದುಡ್ಡಿನಲ್ಲಿ ಕೊಡೋಕ್ಕಾಗಲ್ವ? ಎಲ್ಲ ಸೇರಿಸಿದ್ರೆ 1,000 ಕೋಟಿ ಆಗ್ಬೋದೇನೋ ಮ್ಯಾಕ್ಸಿಮಮ್. ಈ ಕರ್ನಾಟಕದಿಂದ 5 ಲಕ್ಷ ಜನ 5.5 ಲಕ್ಷ ಜನ ಹೋಗ್ಬೇಕು ಅಂತಂದರೆ 1,000 ರೂಪಾಯಿ ಒಬ್ಬರಿಗೆ ಅಂತಂದ್ರೂ ಕೂಡ 55 ಕೋಟಿ ಆಗ್ಬೋದು. ಏನು ರೋಗ ಇವರಿಗೆ? ನರೇಂದ್ರ ಮೋದಿಯವರು ಬರೀ ದೀಪ ಹಚ್ಚಿ ಚಪ್ಪಾಳೆ ತಟ್ಟಿ ಜಾಗಟೆ ಹೊಡೀರಿ, ಅದರಿಂದ ಇವರಿಗೆ ಬಡವರ ಕಷ್ಟ ಪರಿಹಾರ ಆಗ್ತದ? So these are the grave mistakes that government of India has committed. COVID-19 ಕಾಯಿಲೆ ಇದನ್ನ ಪರಿಣಾಮಕಾರಿಯಾಗಿ ಎದುರಿಸಲಿಕ್ಕೆ, ತಡೆಗಟ್ಟಲಿಕ್ಕೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡೂ ಕೂಡ ಸಂಪೂರ್ಣವಾಗಿ ವಿಫಲ ಆಗಿದ್ದಾವೆ. ನಾವು ಇವತ್ತಿನವರೆಗೆ ಕೇಂದ್ರ ಸರ್ಕಾರನ, ರಾಜ್ಯ ಸರ್ಕಾರನ ಕಠಿಣ ಶಬ್ದಗಳಲ್ಲಿ ಟೀಕೆ ಮಾಡಬಾರ್ದು ಅಂತ ಇದ್ದು. ಯಾಕಂತಂದರೆ ನಾವು ಬೆಂಬಲ ಕೊಟ್ಕೊಂಡೇ ಬಂದಿದ್ದೆವು ಇಲ್ಲಿವರೆಗೆ. 50 ದಿನಗಳು ಕೂಡ ಬೆಂಬಲ ಕೊಟ್ಟಿದ್ದೀವಿ. ಈಗ ಬಂತವಿಂದ ಬೆಂಬಲ ಕೊಟ್ಕೊ ಬಂದಿದ್ದೀವಿ, ಸಹಕಾರ ಕೊಟ್ಕೊ ಬಂದಿದ್ದೀವಿ. ಇಂಥ ಸಂದರ್ಭದಲ್ಲಿ ರಾಜಕೀಯ ಮಾಡಬಾರ್ದು ಅಂತ ನಾವು ಸುಮ್ಮನೆ ಇವತ್ತು ಟೀಕೆ ಮಾಡ್ತಾ ಇಲ್ಲ. ನಾನು ಶಿವಕುಮಾರ್, KPCC ಪ್ರೆಸಿಡೆಂಟ್, ಮುಖ್ಯಮಂತ್ರಿಗಳಿಗೆ ಆಲ್ ಪಾರ್ಟಿ ಮೀಟಿಂಗ್ ಕರೀರಿ ಅಂತ ಒತ್ತಾಯ ಮಾಡಿದ್ರು. ಅವರೇನು ಕರೀಲಿಲ್ಲ. ನಮ್ಮ ಒತ್ತಾಯದ ಮೇಲೆ ಕೊಟ್ಟು ಕರೀರಪ್ಪ, ವಿರೋಧ ಪಕ್ಷದವ್ರನ್ನೂ ಕೂಡ ನಾವು ಎಲ್ಲ ರೀತಿ ಬೆಂಬಲ ಕೊಡ್ತಿದ್ದೀವಿ, ಸಹಕಾರ ಕೊಡ್ತಿದ್ದೀವಿ, ನಮ್ಮ ಸಲಹೆ ಸೂಚನೆಗಳು ಕೊಡ್ತೀವಿ, ಕರೀರಿ ಅಂತ ಹೇಳಿದ್ರು. ಕರೆದರು. ಆಗ ಅನೇಕ ಸಲಹೆಗಳನ್ನು ಕೊಟ್ಟು ನಾವು ಅವನು ಯಾವುದನ್ನು ಕೂಡ ಗಣನೆಗೆ ತಗೊಳ್ಳಿಲ್ಲ ಸರ್ಕಾರ. ಅದಾದ ಮೇಲೆ DK ಶಿವಕುಮಾರು ಮುಖ್ಯಮಂತ್ರಿಗಳ ಜೊತೆ ಮಾತಾಡಿ ಕಾಂಗ್ರೆಸ್ನಿಂದ ಒಂದು ಡೆಲಿಗೇಷನ್ ಬರ್ತೀವಿ ಅಂತ ಮಾತಾಡಿದ್ರು. ಆಗ ನಾವೆಲ್ಲ ಡೆಲಿಗೇಷನ್ ಹೋಗಿದ್ದು. ಡೆಲಿಗೇಷನ್ ಹೋಗಿ ಒಂದು ಮನವಿ ಪತ್ರ ಕೊಟ್ಟಿದ್ದು ಅವರಿಗೆ. ಅದರಲ್ಲಿ 16 ಡಿಮ್ಯಾಂಡ್ಗಳನ್ನು ನಾವು ಇಟ್ಟಿದ್ದೆವು. ಅದು ಪೊಲಿಟಿಕಲ್ ಡಿಮ್ಯಾಂಡ್ಸ್ ಅಲ್ಲ. ಅದು COVID-19 ಸಂಬಂಧಪಟ್ಟಂತೆ, ಮತ್ತು ಕಾರ್ಮಿಕರಿಗೆ ಸಂಬಂಧಪಟ್ಟಂತೆ, ರೈತರಿಗೆ ಸಂಬಂಧಪಟ್ಟಂತೆ, ಕೃಷಿ ಕಾರ್ಮಿಕರಿಗೆ ಸಂಬಂಧಪಟ್ಟಂತೆ, ಸಂಪ್ರದಾಯ ಕಸಬುಗಳನ್ನು ಮಾಡ್ತಕ್ಕಂಥ ಜನರಿಗೆ ಸಂಬಂಧಪಟ್ಟಂತೆ ಕೊಟ್ಟಿದ್ದಂಥ ಡಿಮ್ಯಾಂಡ್ಗಳು. ಆ ಡಿಮ್ಯಾಂಡ್ಗಳನ್ನು ಕೂಡ ಮಾಡಲಿಲ್ಲ. ಶಿವಕುಮಾರ್ 1 ಕೋಟಿ ರೂಪಾಯಿ ಚೆಕ್ ಕೊಟ್ಟ ಮೇಲೆ ನಮ್ಮಲ್ಲೇ ಕರ್ನಾಟಕದೊಳಗಡೆ ಜಿಲ್ಲೆಗಳಿಗೆ, ಬೆಂಗಳೂರಿಂದ ಹೋಗ್ತಕ್ಕಂಥವ್ರಿಗೆ, ಬೇರೆ ಬೇರೆ ಭಾಗದಿಂದ ಹೋಗ್ತಕ್ಕಂಥವ್ರಿಗೆ ಫ್ರೀಯಾಗಿ ಕರ್ಕೊಂಡು ಹೋಗಬೇಕು ಅಂತ ಮೊದಲು ಟು ಆ್ಯಂಡ್ ಫ್ರೋ ವಸೂಲು ಮಾಡ್ತಾಯಿದ್ರು. ಅದನ್ನು ಫ್ರೀಯಾಗಿ ಮಾಡಲಿಕ್ಕೆ ನಾವು ಕೊಟ್ಟ ಮೇಲೆ, ನಮ್ಮ ಒತ್ತಡ ಹಾಕಿದ ಮೇಲೆ ಫ್ರೀಯಾಗಿ ಕರ್ಕೊಂಡು ಹೋಗಿ ಮಾಡಿದ್ರು. ಇವತ್ತು ಈ ವಲಸೆ ಕಾರ್ಮಿಕರು ಬೇರೆ ಬೇರೆ ರಾಜ್ಯಗಳಿಗೆ ಯಾಕೆ ಹೋಗ್ತಾ ಇದ್ದಾರೆ, ಬೇರೆ ರಾಜ್ಯದಿಂದ ಯಾಕೆ ಬರ್ತಾ ಇದ್ದಾರೆ ಅಂತಂದರೆ, ಅವರನ್ನು ಸರ್ಕಾರ ಅವ್ರಿಗೆ ಕೊಡಬೇಕಾದಂಥ ಸವಲತ್ತುಗಳನ್ನು ಕೊಟ್ಟಿದ್ದಾರೆ. ಊಟ, ವಸತಿ, ಕುಡಿಯೋಕ್ಕೆ ನೀರು, ಸ್ನಾನ ಮಾಡೋಕ್ಕೆ ಈ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದರೆ ಇಷ್ಟೊಂದು ಜನ ದೊಡ್ಡ ಪ್ರಮಾಣದಲ್ಲಿ ಹೋಯ್ತಿರಲಿಲ್ಲ.
6 ಲಕ್ಷ ಜನ 7 ಲಕ್ಷ ಜನ ಹೋಗ್ತಾ ಇರಲಿಲ್ಲ. ಅವ್ರಿಗೇನು ಮಾಡಿಕೊಡ್ಲಿಲ್ಲ. ಬಹುಶಃ ಇವತ್ತು ಸರ್ಕಾರ ಈ ಲೇಬರ್ ಡಿಪಾರ್ಟ್ಮೆಂಟ್ನಿಂದ BBMPಯಿಂದ ಫುಡ್ ಪ್ಯಾಕೆಟ್ ಕೊಟ್ಟಿದ್ದಾರಲ್ಲ, ಅದು ಒಂದು 10% ಇರ್ಬೋದು ಟೋಟಲ್ ರಾಜ್ಯದಲ್ಲಿ, ಅಥವಾ ಬೇರೆ ಗೌರ್ಮೆಂಟ್ ವತಿಯಿಂದ ಏಜೆನ್ಸಿಗಳಿಂದ ಕೊಟ್ಟಿದ್ದಾಗ ಒಂದು 10% ಇರ್ಬೋದು. 90% ಶಾಸಕರುಗಳು, ನಮ್ಮ ಪಕ್ಷದ ಶಾಸಕರುಗಳು, ಬೇರೆ ಪಕ್ಷದ ಶಾಸಕರುಗಳು ಕೂಡ ಇದ್ದಾರೆ, ಮತ್ತು NGOsಗಳು, ಇವರು 90% ಸಹಾಯ ಮಾಡಿದ್ದಾರೆ. ಒಂದು ವೇಳೆ ಇವರು ಏನಾದ್ರು ಮಾಡದೆ ಹೋಗಿದ್ರೆ, ಇಂಥ ಕಷ್ಟ ಪರಿಸ್ಥಿತಿನಲ್ಲಿ ಇವರು ಸಹಾಯ ಹಸ್ತ ಚಾಚದೆ ಹೋಗಿದ್ರೆ ರಾಜ್ಯದಲ್ಲಿ ಹಾಹಾಕಾರ ಆಯ್ತಿತ್ತು. ಹಸುವಿನಿಂದಲೇ ಕೆಲವರು ಸಾಯ್ತಾ ಇದ್ದಾರೆ ಏನೋ. 12 ಫೆಬ್ರವರಿನೇ ಯಾವ ತಜ್ಞರ ಜೊತೆಲೂ ಮಾತಾಡಲಿಲ್ಲ ನರೇಂದ್ರ ಮೋದಿಯವರು. ಎಮೋಷನಲ್ ಇಶ್ಯೂಸು, ಎಮೋಷನಲ್ ಆಗಿ ಸ್ಟೇಟ್ಮೆಂಟು, ಚಪ್ಪಾಳೆ ತಟ್ಟಿ ಜಾಗಟೆ ಹೊಡೀರಿ, ದೀಪ ಹಚ್ಚಿ. ನಾನು ಹೇಳಿದೆ, ಬಹಿರಂಗ ಹೋಗಿ ಹೇಳಿದೆ, ದೀಪ ಹಚ್ಚಬೇಕು ಅಂತಂದಾಗ ನಾನಂತೂ ದೀಪ ಹಚ್ಚಲ್ಲ. ನರೇಂದ್ರ ಮೋದಿಯವ್ರ ಮಾತು ಕೇಳಲ್ಲ ನಾನು. ದೀಪ ಹಚ್ಚೋದ್ರಿಂದ ಕಾಯಿಲೆ ಹೋಯ್ತದ? ಅದ್ರ ಬದಲು ಬಡವರಿಗೆ ದುಡ್ಡು ಕೊಡ್ರೆ, ಬಡವ್ರ ಜೀವನ ಉಳಿಸಿ, ಕಾರ್ಮಿಕರ ರಕ್ಷಣೆ ಮಾಡಿ, ಅದು ಬಿಟ್ಬಿಟ್ಟು ಚಪ್ಪಾಳೆ ತಟ್ಟಿ. ಸೊ ಇದನ್ನೆಲ್ಲ ಮಾಡಿ ಇವತ್ತು ಫೇಲ್ ಆಗಿದ್ದಾರೆ. ಮ್ಯಾನೇಜ್ಮೆಂಟಿಗೆ ಸಹಾಯ ಮಾಡೋಕ್ಕೋಸ್ಕರ ಆಲ್ ಲೇಬರ್ ಲಾಸ್ ಸಸ್ಪೆಂಡ್ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಇದು ಜನಪರವಾದಂಥ ನಿರ್ಣಯನ, ಕಾರ್ಮಿಕರ ಪರವಾದಂಥ ನಿರ್ಣಯನ? ಇದನ್ನು ನಾವು ತೀವ್ರ ವಿರೋಧ ಮಾಡ್ತೀವಿ. ನಮ್ಮ ಪಕ್ಷದ ವತಿಯಿಂದ ಕೂಡಲೇ ಇದನ್ನು ನಿಲ್ಲಿಸ್ತಕ್ಕಂಥ ಕೆಲಸ ಮಾಡಬೇಕು. ಆ್ಯಕ್ಚುಲಿ ಈ ಗ್ರಾಮ ಪಂಚಾಯಿತಿಗಳಿಗೆ ಪಕ್ಷ ಚಿಹ್ನೆ ಮೇಲೆ ಚುನಾವಣೆ ನಡೆಯಲ್ಲ, ಪಕ್ಷಾತೀತವಾಗಿ ಚುನಾವಣೆ ನಡೆಯಲು. ಅದಕ್ಕೆ ನಮ್ಮ ಪಕ್ಷದ ನಿಲುವು ಈಗಾಗಲೇ ಅಧ್ಯಕ್ಷರು ಹೇಳಿದ್ದಾರೆ, ಈಗಿರ್ತಕ್ಕಂಥ ಸದಸ್ಯರನ್ನೇ ಮುಂದುವರಿಸಬೇಕು ಮುಂದಿನ ಚುನಾವಣೆವರೆಗೆ. ಏನು ಮುಂದೂಡೋದಂಥ ಚುನಾವಣೆ 6 ತಿಂಗಳು ಮುಂದೂಡೋಕ್ಕೆ ಅವಕಾಶ ಇದೆ ಕಾನೂನಿನಲ್ಲಿ. ಜಿಲ್ಲಾಧಿಕಾರಿಗೆ ನಾಮಿನೇಷನ್ ಮಾಡ್ತಕ್ಕಂಥ ಅಧಿಕಾರ ಇದೆ. ಇವ್ರೇನು ಮಾಡ್ತಾ ಇದ್ದಾರೆ ಅಂತಂದರೆ, ಜಿಲ್ಲಾ ಮಂತ್ರಿಗಳ ಮೂಲಕ ಹೆಸರುಗಳು ತಗೊಳ್ಳೋದು, ಅವ್ರ ಕಾರ್ಯಕರ್ತರನ್ನ ಜಿಲ್ಲಾಧಿಕಾರಿ ಮೂಲಕ ನಾಮಿನೇಟ್ ಮಾಡಿಸೋದು. ನಾನು ಈ ರೀತಿಯಾದಂಥ ಅವ್ರ ಪಕ್ಷದವರನ್ನು ನಾಮಿನೇಟ್ ಮಾಡಲಿಕ್ಕೆ ಭಾರತೀಯ ಜನತಾ ಪಕ್ಷದವರು ತೀರ್ಮಾನ ಮಾಡಿದ್ದಾರೆ ಅಂತಕ್ಕಂಥದ್ದು ನನಗೆ ಖಚಿತವಾದಂಥ ಇನ್ಫಾರ್ಮೇಷನ್ನು. ಇದನ್ನು ಖಂಡತುಂಡವಾಗಿ ವಿರೋಧ ಮಾಡ್ತೀನಿ.